ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಆಗಿ ಹಾಗೆ ಟೇಸ್ಟಿ ಆಗಿರೋ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ ನಾನು ಗೋಬಿನ. ಅದಕ್ಕೆ ಚಿಲ್ಲಿ ಪೌಡ್ರು, ಹಳದಿ, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಂಡಿದ್ದೀನಿ. 1 ಕಪ್ಪು ಮೈದಾ, 1 ಕಪ್ಪು ಕಾರ್ನ್ಫ್ಲೋರ್, 2 ಸಮ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಒಂದು ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟು ಅಂದರೆ ಮೈದಾ ಹಿಟ್ಟು ಆಗಿರ್ಬೋದು, ಕಾರ್ನ್ಫ್ಲೋರ್ ಆಗಿರ್ಬೋದು. ಕಡಿಮೆ ಅನಿಸಿದ್ರೆ ಮತ್ತೆ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಮೇಲೆ ಸ್ವಲ್ಪ ಕಡಿಮೆ ಅನಿಸ್ತು ಮತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಆ ಥರ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿ ಆದಮೇಲೆ ಒಂದು ಹಾಟ್ ಆಯಿಲಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ನೋಡೋಕ್ಕೆ ಬಜ್ಜಿ ಥರ ಅನ್ನಿಸ್ತಾ ಇರ್ಬೋದು. ಆಮೇಲೆ ನಿಮಗೆ ಒಗ್ಗರಣೆ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನಿಮಗೆ ಕಲರ್ ಬೇಕು ಅನ್ನೋದಾದರೆ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬಹುದು. ಯಾವಾಗ ಅಂತಂದರೆ ಹಿಟ್ಟನ್ನು ಡೋ ರೆಡಿ ಮಾಡ್ಕೋತಿರ್ತೀರಲ್ಲ ಆವಾಗ. ಸೊ ನಾನು ಇಲ್ಲಿ ಫುಡ್ ಕಲರ್ ಬೇಡ ಅಂತಾನೆ ಅದನ್ನು ಅವಾಯ್ಡ್ ಮಾಡಿದ್ದೀನಿ. ನಿಮಗೆ ಬೇಕು ಕಲರ್ಗೋಸ್ಕರ ಅಂದರೆ ನೀವು ಆ್ಯಡ್ ಮಾಡ್ಕೋಬಹುದು. ಎಲ್ಲನೂ ಒಂದೊಂದೇ ಚಿಕ್ಕದಾಗಿ ಬಿಟ್ಕೊಳ್ಳಿ. ಬಜ್ಜಿ ಥರ ದೊಡ್ಡದಾಗೆಲ್ಲ ನಾನು ಸ್ವಲ್ಪ ನಿಮ್ಗೆ ದೊಡ್ಡದು ಅನ್ನಿಸ್ತಾ ಇರ್ಬೋದು, ಬಟ್ ಚಿಕ್ಕದಾಗಿ ಮಾಡ್ಕೋಬೇಕು ಅಂದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ಥರ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಹೊರಗಡೆ ಪಾಮ್ ಆಯಿಲ್ ಹಾಕಿ ಏನೇನೋ ಎಂಥದ್ದು ಆಯಿಲಲ್ಲಿ ಕರೆದಿರ್ತಾರೆ ಅಂಥ ಗೋಬಿ ಮಂಚೂರಿ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊತೀನಿ. ತುಂಬ ರುಚಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆನ ಜಾಸ್ತಿ ಯೂಸ್ ಮಾಡಿಲ್ಲ. ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆ ಸಣ್ಣದಾಗಿ ಚಾಪ್ ಮಾಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಫ್ ಈರುಳ್ಳಿ, ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಖಾರ ಮತ್ತು ಹಳದಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಗೋಸ್ಕರ. ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅನ್ನೋದಾದರೆ 1 ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು 1 ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ಆಯಿಲಲ್ಲಿ ಹಾಕೋಬೋದು. ಇಲ್ಲಿ ನಾನು 2 ಸ್ಪೂನ್ ಟೊಮೆಟೊ ಸಾಸ್, 2 ಸ್ಪೂನ್ ಸೋಯಾ ಸಾಸ್, ಹಾಗೆ 1 ಸ್ಪೂನ್ ಚಿಲ್ಲಿ ಸಾಸನ್ನು ಹಾಕ್ಕೊಂಡಿದ್ದೀನಿ. ಸಾಸಸ್ ಬೇಡ ಅವಾಯ್ಡ್ ಮಾಡ್ತೀನಿ ಅನ್ನೋರು ಟೊಮೊಟೊನೇ 1 ಹಾಕ್ಕೊಳ್ಳಿ, ಒಂಚೂರು ಬೆಲ್ಲ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಸಾಸ್ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಟೊಮೊಟೊ ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳಿ, ಅದು ಅದೇ ಟೇಸ್ಟ್ ಕೊಡುತ್ತೆ. ಸೊ ಇಲ್ಲಿ ಕಾರ್ನ್ಫ್ಲೋರ್ 1 ಸ್ಪೂನ್ ತೊಗೊಂಡು ನೀರಲ್ಲಿ ಆ್ಯಡ್ ಮಾಡಿ ಆ ಒಂದು ಮಿಕ್ಸ್ಚರ್ನ ಹಾಕ್ಕೊಂಡಿದ್ದೀನಿ. ಥಿಕ್ನೆಸ್ಗೋಸ್ಕರ ಒಂಥರ ಗ್ರೇವಿ ಥರ ಮಾಡ್ಕೋಬೇಕು. ಯಾಕಂತಂದರೆ ನಾವು ಗೋಬಿ ಹಾಕಿದಾಗ ಅದು ಡ್ರೈ ಅನಿಸ್ಬಾರ್ದು. ತಿನ್ನೋದಕ್ಕೆ ಚೆನ್ನಾಗಿ ಇರಬೇಕು ಅಂತಂದರೆ ಈ ಥರ ಒಂಥರ ಸಾಸ್ ಥರ ನಾವು ರೆಡಿ ಮಾಡ್ಕೋಬೇಕು. ಸೊ ಕರೆದಿಟ್ಕೊಂಡಿರುವಂತಹ ಗೋಬಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಕೊನೆಗೆ ಕೊತ್ತಂಬರಿ ಹಾಗೂ ಗೋಬಿ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ನಿಮಗೆ ಈಗ ಬಿಸಿ ಬಿಸಿಯಾಗಿರುವಂಥ ಗೋಬಿ ತಿನ್ನಲಿಕ್ಕೆ ರೆಡಿಯಾಗಿದೆ. ಸೊ ಈ ಥರ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ. ಹಾಗೆ ಹೊಸ ಈ ಥರ ಸಿಂಪಲ್ ಆಗಿರೋ ವಿಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋನ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.